ಬೇಡಪ್ಪ. ಅಮ್ಮ, ನಾನು ಇನ್ಮೇಲಿಂದ ಆ ಸ್ಕೂಲಿಗೆ ಹೋಗಲ್ಲ ಅಮ್ಮ. ಇನ್ಮೇಲಿಂದ ನೀನೇನು ಹೇಳಿದ್ರು ಕೇಳ್ತೀನಮ್ಮ. ಬರೀ ಹೇಳಿದ ಮಾತು ಕೇಳೋದಲ್ಲ, ಬಾವಿಗೆ ಹಾರು ಅಂದ್ರು ಕಣ್ಣು ಮುಚ್ಕೊಂಡು ಹಾರಬೇಕು, ಹಿಂದೆ ಮುಂದೆ ನೋಡಬಾರ್ದು. ಏನೋ ಹಾರ್ತೀನಮ್ಮ. ಒಳ್ಳೆ ಬೆಲೆಗೆ ಸಿಕ್ತಿವತ್ತು ಹೂವು. ದೇವ್ರ ದಯೆಯಿಂದ ಒಳ್ಳೆ ವ್ಯಾಪಾರ ಆದರೆ ಸಾಕಿವತ್ತು. ಹೇ, ಆಗ್ದೇಲೆ ಏನು ಹಬ್ಬ ಅಲ್ವಾ? ನಿನ್ನೆ ಕುಮಾರ ಕಿರ್ತಿದ್ದ ಮತ್ತೆ ಬರೆ ಹಾಕಿದ್ರಾ? ಬರೇ ಅಲ್ಲ, ಉರಿತಿರೋ ಸೌದೆಲೆ ಸುಟ್ಟಿದ್ದೀನಿ. ಬೇಡ ಬೇಡ ಅಂದ್ರೂ ಸ್ಕೂಲಿಗೆ ಓಡ್ತಾನೆ. ನಾಳೆ ಕಾಲೇಜ್ಗೆ ಹೋಗ್ತೀನಿ ಅಂತ ಹಠ ಮಾಡಿದ್ರೆ ಎಲ್ಲಿಂದ ದುಡ್ಡು ತರಲಿ ಶಾಂತ? ಬಡವ್ರ ಮಕ್ಕಳು ಹೆಂಗೆ ಬೆಳಿಬೇಕೋ ಹಾಗೆ ಬೆಳೆಸ್ಬೇಕು, ಇಲ್ಲಾಂದ್ರೆ ನಾಳೆ ಹೇಳಿದ ಮಾತು ಕೇಳಲ್ಲ. ಹೌದು ಸಾವಿತ್ರಕ್ಕ, ನೀವ್ ಹೇಳೋದು ಸರಿನೇ ಬಿಡಿ. ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದ್ರು ಹೂ ಮಾರಿದ ಹೊಟ್ಟೆಗೆ ಸಾಕಾಗಲ್ಲ. ಸ್ಕೂಲುಗೀಲು ನಮ್ಮಂತವ್ರಿಗಲ್ಲ. ಯಾವ ಕಾಲದ ಗನ್ನಯ್ಯ ಇದು? ನೋಡಕ್ ಹಿಂಗಿದೆ, ನಿಜಕ್ಕೂ ವರ್ಕ್ ಆಗುತ್ತಾ? ಸರ್, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಗನ್ ಹಳೆದಾದ್ರೂ ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ. ಆಂಟಿಕ್ ಗನ್ನು ಎಲ್ಲಿ ಹುಡುಕಿದ್ರು ಸಿಗಲ್ಲ. ಪ್ರಶ್ನೆ ಅದಲ್ಲಯ್ಯ, ಗುರಿ ಇಟ್ಟು ಹೊಡೆದ್ರೆ ಒಂದೇ ಏಟ್ಗೆ. ಸರ್, ಲೋಡ್ ಆಗಿದೆ. ಡೌಟೇ ಬೇಡ, ನಿಮ್ಮ ತೋಟ ಕಾಡನೆ ನುಗ್ಗಿದ್ರು ಒಂದೇ ಏಟಿಗೆ ಹೊಡೆದು ಬೀಳಿಸ್ಬಹುದು ಇದರಲ್ಲಿ. ನಂಗೆ ಯಾಕೋ ಅನುಮಾನ. ಅಪ್ಪ, ಮಾಲ್ ಕಳೆದೋಗ್ಬಿಡ್ತಪ್ಪ. ಅದು ನಿನ್ನೆ ರಾತ್ರಿ ನಿದ್ರೆ ಇರಲಿಲ್ಲ. ಬಸ್ಸಲ್ಲಿ 2 ನಿಮಿಷ ಕಣ್ಣು ಮುಚ್ಚಿದೆ. ಅಷ್ಟರಲ್ಲಿ ಯಾವನೋ ಬೋಳಿ ಮಗ ಮಾಲ್ ಹೊಡ್ಕೊಂಡು ಹೋಗ್ಬಿಟ್ನಪ್ಪ. ನೀವು ನನಗೆ ಕ್ಷಮಿಸ್ಬೇಕಪ್ಪ. ನಮ್ಮ ಅಪ್ಪ ಸತ್ತಾಗಿಂದ ಇಲ್ಲಿವರೆಗೆ ನೀವೇ ನನ್ನನ್ನು ನೋಡ್ಕೊಂಡಿದ್ದೀರಿ. ನಂಗೆ ಗೊತ್ತು ನಿಮಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ. ನಿನ್ನ ಮಾತು ನಿಜ ಕಣಯ್ಯ, ವರ್ಕ್ ಆಗುತ್ತೆ ಗನ್ನು. ಹಾ, ಚೌಕಾಸಿ ಬಗ್ಗೆ ಮಾತಾಡ್ತಿದ್ವಿ. ಫೈನಲ್ ರೇಟ್ ಹೇಳಿ. ಪರವಾಗಿಲ್ಲ ಸರ್, ಎಷ್ಟಾದರೂ ಕೊಡಿ. ಹಳೆ ಗನ್ನು ಇಷ್ಟೇ ಕೊಡೋದು. ಥ್ಯಾಂಕ್ ಯು ಸರ್. ಅಪ್ಪಣ್ಣ, ನೀವು ಕೇಳ್ತಾ ಇದ್ರಲ್ಲ ಒಂದು ನಿಯತಿ ನಾಯಿ ಬೇಕು ಅಂತ, ಇವನು ಕುಮಾರ ಅಂತ. ನೀವೇನು ಹೇಳಿದ್ರು ಮಾಡ್ತಾನೆ. ಭಾರಿ ಕಷ್ಟಪಟ್ಟು ಹುಡ್ಕೊ ಬಂದಿದ್ದೀನಿ. ಯಾರು ಏನು ಹೇಳಿದ್ರು ಮಾಡ್ತೀಯಾ? ಹ್ಞೂ ಅಪ್ಪಣ್ಣ, ಇವನು ಹುಟ್ಟಿರೋದೇ ಬೇರೆಯವ್ರ ಕೆಲಸ ಮಾಡೋದಕ್ಕೆ. ಈಗ ಯಾರೋ ಬಂದು ನನ್ನ ಕೆನ್ನೆಗೆ ಬಾರಿಸು ಅಂತಾರೆ, ಏನು ಮಾಡ್ತೀಯ? ಎಲ್ಲಿ ನನ್ನ ಕೆನ್ನೆಗೆ ಒಂದು ಬಾರಿಸು ನೋಡೋಣ. ಏನೋ ಕೋಳಿ, ಏನು ಹೇಳಿದ್ರು ಮಾಡ್ತಾನೆ ಅಂದೆ, ನಿಂತು ಜಾಗ ಬಿಟ್ಟು ಅಲ್ಲಾಡ್ತಿಲ್ಲ. ಈ ವಯಸ್ಸಲ್ಲಿ ಆಡೋ ಆಟ ಆಡೋದು ಬಿಟ್ಟು ಗೋಲಿ ಆಡ್ತಿದ್ಯಲ್ಲೋ ಕುಮಾರ. ಬಾ, ಅಪ್ಪ ಕರಿತಿದ್ದಾರೆ, ಹೊಸ ಆಟ ಹೇಳ್ಕೊಡ್ತಾರಂತೆ. ನಾವ್ ಆಡ್ತಿರೋದ್ ಕಾಣಿಸಲ್ವಾ ನಿನ್ಗೆ? ಏ ಗೌರಿ, ದೊಡ್ಡವ್ರ ಹತ್ರ ಹಾಗೆ ಮಾತಾಡೋದ? ಅಣ್ಣ ಕೆಲ್ಸಕ್ಕೆ ಹೋಗೋದು ಬೇಡವಾ? ಬಟ್ಟೆ ಕೂಡ ಬದಲಾಯಿಸಿಲ್ಲ. ಬಾ, ಆಟ ಸಾಕು, ಮನೆಗೆ ಹೋಗೋಣ. ಬಾಯ್ ಕುಮಾರ. ಏನು ಹುಡುಗಿನೇನು? ಅಮ್ಮ, ಇವತ್ತು ಸ್ಕೂಲಲ್ಲಿ ಏನಾಯ್ತು ಗೊತ್ತಾ? ನಾನಿನ್ನ ಹೇಳ್ತಿದ್ದೆ. ಕೊಳೆ. ಲಕ್ಷಾಂತರ ರೂಪಾಯಿ ಮಾಲು. ಕೋಳಿ ಒಂದು ಜಾಗ ಹೇಳ್ತಾನೆ, ಅಲ್ಲಿಗೆ ಈ ಸೂಟ್ ಕೇಸ್ ತಗೊಂಡು ಒಬ್ಬ ವ್ಯಕ್ತಿ ಬಂದು ಇದನ್ನ ಇಸ್ಕೊಂಡು ನಿನಗೆ ಬೇರೆ ಸೂಟ್ ಕೇಸ್ ಕೊಡ್ತಾನೆ. ಅದನ್ನ ಹುಷಾರಾಗಿ ತಗೊಂಬ. ಆ ವ್ಯಕ್ತಿನೇ ನಿನ್ ಗುರ್ತು ಹಿಡಿತಾನೆ.
ಇದು ನಿನ್ನ ನಿಯತ್ತನ್ನು ಟೆಸ್ಟ್ ಮಾಡಿದ್ದಕ್ಕಷ್ಟೇ. ಮುಂದೆ ಇನ್ನು ಮಾಡಬಾರ್ದು ಕೆಲಸ ಎಲ್ಲ ಮಾಡಿಸ್ಬೇಕಾಗತ್ತೆ ನಿನ್ನ ಹತ್ರ. ಕುಮಾರ, ಆ ದುಡ್ಡು ಕೊಡಿಲ್ಲ ನನಗೆ. ಏನೋ ತಿನ್ನೋ ಥರ ನೋಡ್ತಾ ಇದೆಯಾ? ನೋಡೋಕೆ ಅಷ್ಟೊಂದು ಚೆನ್ನಾಗಿದ್ದೀನ ನಾನು. ದುಡ್ಡು ತಗೋ ನನ್ನ ಮಗನ. 500 ರೂಪಾಯಿ ಸಾಕು ನಿನಗೆ. ಹಲೋ. ಹಲೋ ಕುಮಾರ. ಹಾಂ ಕೊಳ್ಳಿ. ಸಂಜೆ ಒಂದು ಹುಡುಗಿ ಜೊತೆ ಆಟ ಆಡ್ತಾ ಇದ್ದಲ್ಲ, ಆ ಹುಡುಗಿನ ಅಪ್ಪಣ್ಣನ ಮನೆ ಕರ್ಕೊಬಾರಪ್ಪ, ಸ್ವಲ್ಪ ಅಪ್ಪ ನೋಡ್ಬೇಕಂತೆ. ಯಾಕಂತೆ? ನಿನಗೆ ಯಾಕೋ ಅದು ಹೇಳಿದ್ ಮಾಡೋದಷ್ಟೇ ನಿನ್ನ ಕೆಲಸ. ಬರೀ ಹೇಳಿದ ಮಾತು ಕೇಳೋದಲ್ಲ. ಬಾವಿ ಹಾರು ಅಂದ್ರು ಕಣ್ಣು ಮುಚ್ಕೊಂಡು ಹಾಕ್ಬೇಕು. ಹಿಂದೆ ಮುಂದೆ ನೋಡ್ಬಾರ್ದು. ಏನೋ? ಹಲೋ. ಏಯ್, ಅವ್ರ ಮನೆಯವರೆಲ್ಲ ಮಲಗಿರ್ತಾರೆ ಇವಾಗ ಕೊಳ್ಳಿ. ನನ್ನ ಮಗಳನ್ನ ಸ್ವಲ್ಪ ಇಲ್ಲೇ ಬಿಟ್ಟಿರ್ತೀನಪ್ಪ. ನಮ್ಮ ನೆಂಟರೊಬ್ರು ತೀರ್ಕೊಂಡಿದ್ದಾರೆ. ನಾನು ನಾಳೆ ಬರ್ತೀನಿ. ಸರಿ ಪಮಾ ಸರಿ ಪಮಾ ರೇ ರೇ ಸಾ ದಾ 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 ಪಾ. ಏನಿಲ್ಲ ಏನಿಲ್ಲ, ಬಾ. ಹಿಂದಿನ ಬಾಗ್ಲು. ನೀನು ಹೋಗು, ಬೆಳಿಗ್ಗೆ ಬಾ. ಅಪ್ಪ, ನೀನು ಕೊಟ್ಟ ಕೆಲಸ ಮುಗೀತು. ಸರಿ ಪಮಾ ಸರಿ ಪಮಾ ರೇ ರೇ ಸಾ ದಾ ದಾ ಪಾ. ಈ ಮೂಟೆನ್ ತಗೊಂಡು ಕೋಳಿ ಜೊತೆ ಹೋಗಿ ಕೆರೆಗೆ ಎಸೆದ್ ಬಾ. ಆಡಿಸೋ ಸೂತ್ರನಿ ಆಡುವ ಬೊಂಬೆನ ಜೀವದ ದೋಣಿಯ ಸಾಗಿಸೋ ನಾವಿಕ ನಾಟಕ ನೀ ದಿನ ಕುಣಿಸುವ ಮಾಲಿಕ ಪಾತ್ರಕ್ಕೆ
ಅಪ್ಪ ಕೆಲಸ ಆಯಿತು. ಅವನೆಲ್ಲಿ? ಅವನು ಹೋದ ಮನೆಗೆ. ಅವನಿಗೆ ಫೋನ್ ಮಾಡಿ ಸಂಜೆ 5 ಗಂಟೆಗೆ ಬರಕ್ಕೆ ಹೇಳ. ಅವನ ಕಡೆಯಿಂದ ಒಂದು ಕೊಲೆ ಮಾಡಿಸ್ಬೇಕು. ಆಯ್ತಪ್ಪ. ಅಮ್ಮ ತಾಯೇ ಭಿಕ್ಷೆ ಇದ್ರ ಹಾಕು ತಾಯೇ. ಅವನನ್ನು ಒಳಗೆ ಬಿಡ. ಕುಮಾರ, ಅಪ್ಪನಿಗೆ ಸಂಜೆ 5 ಗಂಟೆಗೆ ನಿನ್ನ ನೋಡೋ ಆಸೆ ಅಂತೆ. ಏನಂತ ಕೂಗ್ದೆ ನೀನು? ಅಮ್ಮ ತಾಯೇ ಭಿಕ್ಷೆ ಇದ್ರೆ ಹಾಕು ತಾಯೇ ಅಂತ ಕೂಗ್ದೆ ಸ್ವಾಮಿ. ಅಮ್ಮ ಅಲ್ಲ, ಅಪ್ಪ. ನನ್ನ ಮನೆ ಬಾಗ್ಲಿಗೆ ಬರೋರೆಲ್ಲ ಅಪ್ಪ ಅಂತ ಕೂಗು ರೂಢಿ. ಎಲ್ಲಿ ಕೂಗು ನೋಡೋಣ. ಅಪ್ಪ ತಂದೆ ಭಿಕ್ಷೆ ಇದ್ರೆ ಹಾಕೋ ಅಪ್ಪನೇ. ಹಿಂಗಂದ್ರೆ ಆಗತ್ತಾ ಸ್ವಾಮಿ? ಹಾಡು ಕೇಳ್ದಂಗಿತ್ತು. ಇನ್ನೊಂದ್ಸಲ ಕೂಗು. ಅಪ್ಪ ತಂದೆ ಭಿಕ್ಷೆ ಇದ್ರೆ ಹಾಕೋ ಅಪ್ಪನೇ. ಕೋಳಿ ಅವನಿಗೇನಾರ ಕೊಟ್ಟು ಕಳಿಸು. ಹೇ, ಇಂಪೋರ್ಟೆಡ್ ವಾಚ್ ಇದು. ಟೈಮು ವಾಚ್ ಟೈಮ್ ವಾಚು. ಲಾಟ್ರಿ ಹೊಡೆದ ಇವತ್ತು. ಹೋಗ್ತಾ ಇರು. ಟೈಮ್ ನಂದು ವಾಚು. ಟೈಮ್ ವಾಚು ಟೈಮ್ ವಾಚು ಟೈಮ್ ವಾಚು ಮೂಟೆ. ಯಾವ ಮೂಟೆ? ಭಾರತ್ ಮೂಟೆ. ಪಾಪದ ಮೂಟೆ. ಏನ್ ಬೇಕು ನಿಂಗೆ? ಬೆನ್ನು ಭಾರ, ಮೂಟೆ ಭಾರ, ನೋವು ಕೆಳಗಿಳ್ಸಂಗಿಲ್ಲ. ಪಾಪದ ಮೂಟೆ ನಿಂದ ಅಲ್ಲ. ಎಲ್ಲರೂ ಹಂಗೆ ಹೇಳ್ತಾರೆ ರಾಸ್ಕಲ್ಸ್. ಅಪ್ಪ ಕೋಳಿ 5 ಗಂಟೆ ನೀನು ಅಲ್ಲಿಗೆ ಹೋಗೋದು ಬೇಡವಂತೆ. ಅವರೇ ನೀನಿರೋ ಜಾಗಕ್ಕೆ ಬರ್ತಾರಂತೆ. ಯಾರು ಹೇಳಿದ್ದು? ಕಾಲ ಹೇಳಿದ್ದು. ಯಾರ ಕಾಲ? ನಾನೇ ಕಾಲ. ಹುಚ್ಚ ನಾನಲ್ಲ, ಅಪ್ಪಣ್ಣ ಹೇಳಿದ್ದು. ಇಲ್ಲಿ ನೋಡು ವಾಚ್. ಏನ್ ನೋಡ್ತಿದೀಯಾ? ಮೂಟೆ ಕೆಳಗಿಳಿಸೋ ಟೈಮ್ ಬರ್ತಿದೆ. ನಾ ಹೊರಡ್ಬೇಕು. ಎಷ್ಟಾಯ್ತು ಕೋಳಿ ಟೈಮು? ಅಪ್ಪ 5 ಅರ್ಧ ಗಂಟೆ ಆಯಿತು. ಮತ್ತೆಲ್ಲ ಒಂದು ಪತ್ತೆನೇ ಇಲ್ಲ. ಈ ಗನ್ನ ಕೈಲಿಟ್ಕೊಳಕ್ ಚಂದ, ಆದರೆ ಟ್ರಿಗರ್ ಒತ್ತಾ ಇದ್ರೆ ಮನ್ಸಿಗೆ ಇನ್ನೂ ಆನಂದ. ಟ್ರಿಗರ್ ಒತ್ತಕ್ಕೆ ಬೆಳಗಿಂದ ಕಾರಣ ಹುಡುಕ್ತಾ ಇದ್ದೀನಿ. ಆದರೆ ಆ ಕಾರಣ ನಮ್ಮ ಮುದ್ದು ಕೋಳಿನೇ ಆಗ್ತಾನೆ ಅಂತ ಗೊತ್ತಿರಲಿಲ್ಲ. ನೀವೇನಪ್ಪ ನೀವು ನಮ್ಮನ್ನ ಈ ಥರ ಎದುರಿಸೋದಾ? ನಾವೆಲ್ಲ ನಿಮ್ಮ ಮಕ್ಕಳಲ್ವಾ? ನಾನು ಹೋಗೊಂದ್ಸಲಿ ನೋಡ್ಕೊಬರ್ತೀನಿ, ಆಯಿತಾ? ಇದೆಲ್ಲ ಬೇಡ.
ಕೋಳಿ ಕುಮಾರ, ಕುಮಾರ, ಗೌರಿನ್ ಕಳ್ಸಪ್ಪ. ಏ ಕುಮಾರ, ನಾ ಏನ್ ಮಾಡಿಲ್ಲ. ಅಪ್ಪಣ್ಣ ಗೌರಿನ್ ಕೊಂದ್ಬಿಟ್ಟು ಕೆರೆ ಹಾಕ್ಬಿಟ್ಟ. ಬಿಡ್ತೋನು, ಸುಸ್ತಾಗಿದೆ, ಬೇಗ ಕಳಿಸು. ನಿಮ್ಮ ಮೇಲಾಣೆ ಶಾಂತಕ್ಕ, ಗೌರಿ ಮೇಲಾಣೆ, ಗೌರಿ ಬದುಕಿಲ್ಲ. ಬಾಗಿಲು ತೆಗಿಯು ಗೂಳಿ ಮಗನೇ. ನಾ ಏನ್ ಮಾಡಿಲ್ಲ, ನಂದೇ ತಪ್ಪಿಲ್ಲ ಶಾಂತಕ್ಕ. ನನ್ನ ಕೂಡ ಹಾಕಿ ಅಪ್ಪಣ್ಣ ಗೌರಿ ನಡ್ಕೊಂಡು ಹೋಗ್ಬಿಟ್ಟ. ನಾ ಏನ್ ಮಾಡಿಲ್ಲ, ನಂದೇನು ತಪ್ಪಿಲ್ಲ. ಸತ್ಯವನ್ನ ನಂದೇನು ತಪ್ಪಿಲ್ಲ ಶಾಂತಕ್ಕ. ನಮ್ಮಯ್ಯ ಹೊರಟೋಗಿ ನಾನು ಬಾಳೆ ತೆಗಿಯಲ್ಲ. ಕುಮಾರ